ಸ್ನೇಹಿತರೆ ನಮಸ್ಕಾರ. ನೀವೆಲ್ಲ ಕೇಳಿರ್ತೀರ ಸಂಧಿವಾತ ಅಥವಾ ರುಮಟಾಯ್ಡ್ ಆರ್ಥರೈಟಿಸ್ ಅಂತಕ್ಕಂಥ ಒಂದು ಕಾಯಿಲೆನ. ಇವತ್ತು ಒಂದು ನಿದರ್ಶನದೊಂದಿಗೆ ಅದು ಹೆಂಗೆ ವಾಸಿ ಆಗುತ್ತೆ, ಹೆಂಗೆ ವಾಸಿ ಮಾಡ್ಕೋಬೋದು ಅಂತ ಒಂದು ವಿಡಿಯೋ ಮುಖಾಂತರ ನಿಮ್ಗೆ ಹೇಳ್ತೀನಿ. ಇವ್ರ ಹೆಸರು ನೀಲಮ್ಮ ಅಂತ. ಆಲ್ಮೋಸ್ಟ್ ಒಂದು 3-4 ವರ್ಷದಿಂದ ಇವ್ರಿಗೆ ರುಮಟಾಯ್ಡ್ ಆರ್ಥರೈಟಿಸ್ ಸ್ಟಾರ್ಟ್ ಆದಾಗ ಇವ್ರಿಗೆ ಯೂಶ್ವಲಿ ನಿಮಗೆಲ್ಲ ಗೊತ್ತಿದ್ದಂಗೆ ಇದು ಕಾಯಿಲೆ ಫಸ್ಟು ಬೆರಳಲ್ಲಿ, ಮತ್ತು ಕೈ ಬೆರಳಲ್ಲಿ, ಮತ್ತು ಮೊಣಕಾಲು, ಮತ್ತು ಕಾಲಲ್ಲಿರ್ತಕ್ಕಂಥ ಬೆರಳು, ಆ್ಯಂಕಲ್ ಜಾಯಿಂಟು ಇಲ್ಲೆಲ್ಲ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದಾಗ ಇವ್ರಿಗೆ ದಿನೇ ದಿನೇ ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದು ಹಾಸ್ಪಿಟ್ಲು, ಇನ್ನೊಂದು ಹಾಸ್ಪಿಟ್ಲು, ಒಂದು 15-20 ಹಾಸ್ಪಿಟ್ಲ್ ಆಗ್ತವೆ ಒಂದು 3-4 ಇಯರ್ಸಿಂದ. ಎಲ್ಲೂ ಕೂಡ ಎಲ್ಲೂ ರಿಸಲ್ಟ್ಸ್ ಬರೋದೇ ಇಲ್ಲ ಬೇಸಿಕಲಿ. ಇವು ಬರ್ತಾ ಆ ನೋವು ಜಾಸ್ತಿ ಆಗಿಬಿಟ್ಟು ಮನೆಯಲ್ಲೇ ಒಂಥರ ಹಾಸಿಗೆ ಹಿಡ್ದಂಗೆ ಆಗ್ತಾರೆ. ಕಂಪ್ಲೀಟಾಗೆ ಒಂದು ಬೆಡ್ ರೆಸ್ಟ್ ಅನ್ನೋ ಥರ ಆಗಿಬಿಡುತ್ತೆ ಇವ್ರಿಗೆ. ವಾಕ್ ಮಾಡೋಕ್ಕಾಗಲ್ಲ, ಎದ್ದೇಳೋಕ್ಕಾಗಲ್ಲ, ಕುತ್ಕೊಂಡ್ರೂ ಕೂಡ ಪೇಯ್ನು ಅನ್ನೋ ಥರ ಆಗಿಬಿಡುತ್ತೆ. ನೋಡಿ, ಅವ್ರು ನಡೀತಾ ಇರ್ತಕ್ಕಂಥ ಒಂದು ಪೊಸಿಷನಲ್ಲೇ ಹೇಳ್ಬೋದು ಸಿವಿಯರಾಗಿ ಪೇಯ್ನ್ ಇದೆ, ಎಲ್ಲ ಜಾಯಿಂಟ್ಸಲ್ಲೂ ಪೇಯ್ನ್ ಇದೆ. ಸೊ ಹಿಂಗಿರ್ತಕ್ಕಂಥ ಟೈಮಲ್ಲಿ ಕೆಲವು ಕಡೆ ಹೋದಾಗ ರುಮಟಾಯ್ಡ್ ಆರ್ಥರೈಟಿಸ್ ವಾಸಿ ಆಗಲ್ಲ. ನೀವು ಸತ್ತೋದ್ರೂ ಕೂಡ ನಿಮ್ಮ ಹೊಟ್ಟೆಲೇ ಇರುತ್ತೆ ಕಾಯಿಲೆ ಅಂತಕ್ಕಂಥ ಕೆಲವು ಮಾತುಗಳು ಬರ್ತವೆ ಒಂದು 2-3 ಕಡೆಯಿಂದ. ಇದನ್ನು ಇವ್ರದ್ದೊಂದು ಫುಲ್ ವೀಡಿಯೋ ಹಾಕಿದ್ರಲ್ಲ, ಅದನ್ನು ಇವ್ರ ಬಾಯಲ್ಲೇ ನೀವು ಕೇಳ್ಬೋದು. ಆ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸ್ನೇಹಿತರೆ, ಇದು ಇಷ್ಟೊಂದು ಕಷ್ಟವಾಗಿರ್ತಕ್ಕಂಥ ಕಾಯಿಲೆನ, ಇದು ರುಮಟಾಯ್ಡ್ ಆರ್ಥರೈಟಿಸ್ ಅನ್ನೋದು ಬಂದರೆ ಮೈಯಲ್ಲೇ ಇರುತ್ತಾ, ಹೋಗೋದೇ ಇಲ್ವಾ ಅಂತಕ್ಕಂಥದ್ದನ್ನು ನಾವು ವಿಚಾರ ಮಾಡುವಾಗ ವೈಜ್ಞಾನಿಕವಾಗಿ ಈ ಕಾಯಿಲೆ ಬಂದ ಮೇಲೆ ವಾಸಿ ಆಗಲ್ಲ ಅಂತಕ್ಕಂಥದ್ದೇನಿಲ್ಲ. ಇದು ವಾಸಿ ಆಗುತ್ತೆ. ಯಾಕಂತಂತಂದರೆ ಇದು ಹೆಂಗೆ ವಾಸಿ ಆಗುತ್ತೆ, ಇದು ಏನಕ್ಕೆ ಬರುತ್ತೆ ಅಂತಕ್ಕಂಥದ್ದನ್ನ ನಾವು ಪ್ರಶ್ನಾರ್ಥಕ ಮನೋಭಾವವನ್ನು ಬೆಳೆಸ್ಕೊಂಡ್ಬಿಟ್ಟು ವೈದ್ಯರುಗಳು ನಾವು ಥಿಂಕ್ ಮಾಡಬೇಕು. ಅಂದರೆ ಈಗ ಜಾಯಿಂಟ್ಸು ಪೇಯ್ನ್ ಇದೆ, ಓಕೆ, ಜಾಯಿಂಟ್ಸಲ್ಲಿ ಪೇಯ್ನ್ ಇದೆ. ಏನಾದರೂ ಇಂಜುರಿ ಆಗಿದೆಯಾ ಅಂದರೆ ಏನು ಇಂಜುರಿ ಏನಾಗಿಲ್ಲ. ಸೊ ಜಾಯಿಂಟ್ಸಲ್ಲಿ ಬರ್ತದೆ, ಎಲ್ಲ ಜಾಯಿಂಟ್ಸ್ನ ಆವರಿಸ್ಕೊಂಡಿದೆ. ಇದು ಯಾಕೆ ಬಂದಿದೆ, ಇದು ಎಲ್ಲ ಜಾಯಿಂಟ್ಸಲ್ಲೂ ಪೇಯ್ನ್ ಯಾಕೆ ಬಂದಿದೆ ಅಂತ. ಸೊ ಪೇಯ್ನ್ ಬಂದಿರತಕ್ಕಂಥದ್ದು ರೀಸನ್ ಬಂದು ಏನಾದರೂ ಒಂದು ಕಾರಣ ಇರಬೇಕು. ಸೊ ಅದಕ್ಕೆ ಟ್ರೇಸ್ ಔಟ್ ಮಾಡಿದಾಗ ಬ್ಲಡ್ಡಲ್ಲಿ ಏನಾದರೂ ದೋಷ ಇರಬೇಕು ಅಂತ ಬರುತ್ತೆ. ಓಕೆ, RA ಫ್ಯಾಕ್ಟರ್ ಪಾಸಿಟಿವ್ ಬಂತು. ಯಾಕೆ ಪಾಸಿಟಿವ್ ಬಂತು, ನೆಕ್ಸ್ಟ್ ಯಾಕೆ ಅಂತ ಕೇಳಬೇಕು. ಸೊ ನೆಕ್ಸ್ಟು ಅದು ಹೋಗುತ್ತೆ ಕರಳಿಗೆ ಹೋಗುತ್ತೆ, ಕರಳಲ್ಲಿ ಏನೋ ಕೆಟ್ಟಿದೆ ಅಂತ. ನೆಕ್ಸ್ಟ್ ಯಾಕೆ ಅಂತ ಹೋಗುವಾಗ ಅದು ಫುಡ್ಡಲ್ಲಿ ಏನೋ ಕೆಟ್ಟಿದೆ ಅಂತ. ಹಿಂಗೆ ನಾವು ಬೇರೆ ಇನ್ನೂ ಆಳವಾಗಿ ಪ್ರಶ್ನೆ ಮಾಡ್ತಾ ಹೋಗುವಾಗ ಅದು ನಮಗೆ ಗೊತ್ತಾಗ್ತಾ ಹೋಗುತ್ತೆ ಅದೇನಂತ ಕಾರಣ. ನೋಡಿ, ಇವರು ಸಿವಿಯರ್ ಮಂಡಿ ನೋವಿಂದ ಮೆಟ್ಲಿಳಿಯೋಕ್ಕೂ ಆಗ್ತಾಯಿಲ್ಲ. ಫುಲ್ಲು ಅದು ಅವರ ಒಂದು ಕಷ್ಟನ ಅನುಭವಿಸೋರಿಗೆ ಗೊತ್ತು. ಸೊ ಇಷ್ಟು ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ನೀವು ಲೈಫ್ ಟೈಮ್ ಹಿಂಗೆ ಇರುತ್ತೆ, ನೀವು ಏನು ಮಾತ್ರೆ ನುಂಗಿದ್ರು ಹಂಗೆ ಅಂತ ಸ್ಟಿರಾಯ್ಡ್ ಮಾತ್ರೆ ಕೊಡೋದು, ಕಳಿಸೋದು. ಮತ್ತು ಇನ್ನೊಂದು ಹಾಸ್ಪಿಟ್ಲಿಗೆ ಹೋದಾಗ ಅವರು ಈ ಮಾತ್ರೆ ತಗೊಂಡ್ರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ, ಲೈಫ್ ಟೈಮ್ ಇದು ಕಿಡ್ನಿ ಹೋಗುತ್ತೆ, ಸೊ ಈ ಮಾತ್ರೆ ಬೇಡ, ಬೇರೆ ಮಾತ್ರೆ ಕೊಡ್ತೆ ಅಂತ. ಯೂಶ್ವಲಿ ಕಷ್ಟದಾಗಿರೋರಿಗೆ ಸರಿ ಇವ್ರೇನೋ ಕೊಡ್ತಾರೆ, ಇವರಿಂದ ಏನೋ ವಾಸಿ ಆಗುತ್ತೇನೋ ಅಂತ ಆ ಮಾತ್ರೆನೂ ತಗೊಳ್ಳೋದು, ಅದರಲ್ಲೂ ವಾಸಿ ಆಗೋಲ್ಲ, ಎಲ್ಲೂ ಕೂಡ ಪೇಯ್ನ್ ಕಡಿಮೆ ಆಗೋಲ್ಲ. ಸೊ ಕೊನೆಗೆ ವಿಡಿಯೋ ನೋಡ್ಕೊಂಡು ಬರ್ತಾರೆ. ಬಂದಾಗ ಅವ್ರಿಗೆ ಅದೇ ಮೇಯ್ನು ಇಲ್ಲಿ ಒಂದು ವಿಷಯ ಹೇಳಬೇಕು. ಈ ಒಂದು ಕಾಯಿಲೆಗೆ ಮೇಯ್ನ್ಲಿ ಎಫೆಕ್ಟ್ ಆಗೋದು ಬಂದು ನಾವು ಕ್ಯಾಲ್ಶಿಯಂ ಕಮ್ಮಿ ಇರುತ್ತೆ, ಮಿಲ್ಕು ತೊಗೊಂಡ್ರೆ ಚೆನ್ನಾಗಿರುತ್ತೆ, ಮಿಲ್ಕು ಕುಡಿದ್ಬಿಟ್ರೆ ಕ್ಯಾಲ್ಶಿಯಂ ಗಟ್ಟಿ ಆಗಿಬಿಟ್ಟು ನಮ್ಮ ಮೂಳೆಗಳೆಲ್ಲ ಶಕ್ತಿ ಆಗ್ತವೆ ಅಂತಕ್ಕಂಥದ್ದನ್ನು ನಾವು ಫೋಕಸ್ ಮಾಡ್ತೀವಿ. ಬಟ್ ಮಿಲ್ಕ್ ಏನು ಮಾಡುತ್ತೆ, ಅದು ಆವಾಗ ಬರ್ತಿರೋ ಮಿಲ್ಕ್ಗಳೇ ಬೇರೆ, ಇವಾಗ ಬರ್ತಿರ್ತಕ್ಕಂಥ ಮಿಲ್ಕ್ ಬೇರೆ. ಈ ಶ್ವೇತಕ್ರಾಂತಿ ಅಂದರೆ ವೈಟ್ ರೆವಲ್ಯೂಷನ್ ಅಂತ ಏನಾಯಿತು, ಅದೆಲ್ಲ ಬಂದಮೇಲೆ ಮಿಲ್ಕ್ ಎಲ್ಲ ತುಂಬ ಹಾಳಾಗಿದೆ. ಮತ್ತು ಈವನ್ A2 ಮಿಲ್ಕ್ ಅಂತ ಏನು ಕುಡಿತೋ ಅದು ಯೂಶಲಿ ಆಫ್ಟರ್ 5 ಇಯರ್ಸ್ ಯಾರಿಗೂ ಅಡ್ವೈಸ್ ಮಾಡಬಾರ್ದು. ಸೊ ಇವರು ಮಿಲ್ಕ್ ಕುಡಿಯೋದು ಶಕ್ತಿ ಬರುತ್ತೆ, ಜಾಯಿಂಟ್ಸ್ಗಳು ಸ್ಟ್ರಾಂಗ್ ಆಗ್ತವೆ, ಮಿಲ್ಕ್ ಕುಡಿದ್ರೆ ಸರಿ ಆಗ್ತಿ ಅಂತ ಮಿಲ್ಕ್ ಕುಡಿಯೋದು ಹಾಗೆ ಇರೋದು. ಅದು ಬರ್ತಾ ಕಾಯಿಲೆ ಜಾಸ್ತಿಯಾಗಿ ಹಾಸಿಗೆ ಇಡ್ತಕ್ಕಂಥ ಒಂದು ಪರಿಸ್ಥಿತಿ ಬಂತು. ಇವರು ಟ್ರೀಟ್ಮೆಂಟ್ ಕೊಟ್ಟಿದ್ದು ನಾವು 15 ಡೇಸ್ ಅಷ್ಟೇ. 15 ಡೇಸಲ್ಲಿ ಒಂದು ಬೇಸಿಕ್ ಡಯಟ್, ತುಂಬ ಕಷ್ಟವಾಗಿರೋ ಡಯಟ್ ಏನಲ್ಲ, ಒಂದು ಬೇಸಿಕ್ ಒಂದು 5-6 ಐಟಮ್ಸ್ ಬಿಡ್ತಕ್ಕಂಥ ಡಯಟ್ ಅಷ್ಟೇ ಮಾಡಿಸಿದ್ದು. ಮತ್ತು ಮೆಡಿಸಿನ್ಸ್ ಕೊಟ್ಟಿದ್ದು. ಕೊಟ್ಟಮೇಲೆ ಇವ್ರದ್ದು ಒಂಥರ ಗಣನೀಯವಾಗಿ ವಿತಿನ್ 15 ಡೇಸಲ್ಲಿ 80% ಪೇಯ್ನ್ ಕಡಿಮೆ ಆಯಿತು. ಹೆಂಗೆ ಕಡಿಮೆ ಆಯಿತು ಅಂತಂದರೆ, ಅವ್ರ ಮುಖದಲ್ಲಿ ನೀವು ಜಸ್ಟ್ ಮಾತಾಡೋದು ನೋಡ್ರಿ, ಒಂಥರ ಹಸನ್ಮುಖಿ ಆಗಿಬಿಟ್ಟಿದ್ರು. ಆ ಮುಖದಲ್ಲಿ ನೋವು ಇರ್ತಕ್ಕಂಥ ಮುಖನೇ ಬೇರೆ ಇರುತ್ತೆ, ನೋವು ಫ್ರೀ ಆಗಿರೋ ಮುಖನೇ ಬೇರೆ ಇರುತ್ತೆ, ಆ ನಗು ಮುಖನೇ ಚೆನ್ನಾಗಿರುತ್ತೆ ನೋಡೋದಕ್ಕೆ ನಮಗೆ. ಸೊ ಪೇಯ್ನ್ ಫುಲ್ ಕಡಿಮೆ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಫಾಸ್ಟಾಗಿ ವಾಕ್ ಮಾಡ್ತಾಯಿದ್ದಾರೆ, ಮತ್ತು ಮೆಟ್ಲಿಳಿ ಅದು ಹತ್ತೋದು ಎಲ್ಲ ಫಾಸ್ಟಾಗಿ ಇದಾಗ್ತಾರೆ.
ನೀವು ಬಂದರೂ ನೀವು ಸತ್ತೋದ್ರೂ ನಿಮ್ಮ ಹೊಟ್ಟೆಯಲ್ಲೇ ಇರುತ್ತೆ ಅಂತಕ್ಕಂಥ ಒಂದು ಪದಗಳನ್ನ ಯೂಸ್ ಮಾಡಬಾರ್ದಾಗಿತ್ತು, ಬಟ್ ಯೂಸ್ ಮಾಡಿದರೆ ಕರೆಕ್ಟು. ಅಂದರೆ ಅದರ ಅರ್ಥ ಏನು, ಹೊಟ್ಟೆನಲ್ಲಿದೆ ಕಾಯಿಲೆ ಅಂತ. ಹೊಟ್ಟೆನಲ್ಲಿ ಯಾಕಿದೆ ಅಂತಂದರೆ ಆ ಒಂದು ವಿಚಾರಗಳನ್ನ ಕೆಲವು ವಿಷಯಗಳನ್ನ ನಾವು ಬಿಟ್ಟುಬಿಟ್ರೆ, ನಾವು ತಿಂತಕ್ಕಂಥ ಅಂಶಗಳಲ್ಲಿ ಕೆಲವು ಅಂಶಗಳನ್ನ ಬಿಟ್ಬಿಟ್ರೆ ಆ ಹೊಟ್ಟೆಯಿಂದನೂ ಕಾಯಿಲೆ ಹೋಗುತ್ತೆ ಮತ್ತು ಮೈಯಿಂದನೂ ಹೋಗುತ್ತೆ ಅಂತಕ್ಕಂಥ ನಾವು ಅರ್ಥ ಮಾಡ್ಕೊಳೋಣ. ಸೊ ಇದು ರಿಯಲ್ ಮೀನಿಂಗು. ಸೊ ಎಷ್ಟು ಚೆನ್ನಾಗೆ ವಾಕ್ ಮಾಡ್ತಾರೆ ಇವಾಗ ಆರಾಮಾಗೆ. ಫಸ್ಟ್ ವೀಡಿಯೋ ಇದು ಆಫ್ಟರ್ ವೀಡಿಯೋ 15 ಡೇಸ್ ಆದಮೇಲೆ ಶಿ ಈಸ್ ವಾಕಿಂಗ್ ವೆರಿ ಬ್ಯೂಟಿಫುಲಿ ಮತ್ತು ಫಾಸ್ಟಾಗಿ ನಡೀತಾರೆ ಮತ್ತು ನೋವಿನ ಮೇಲಾಗಿ ಇವಾಗ ಆಲ್ಮೋಸ್ಟ್ ಎಲ್ಲ ಕೆಲಸ ಮಾಡ್ಕೊತಾ ಇದ್ದಾರೆ ಅವರು. ಸೊ ಯಾರಿಗೆ ಸಂಧಿವಾತ ಇದ್ದರೂ ಕೂಡ ಅದು ಲೈಫ್ ಟೈಮ್ ಇರುತ್ತೆ. 15 ವರ್ಷ ಆಗಿರ್ಬೋದು, 20 ವರ್ಷ ಆಗಿರ್ಬೋದು, 30 ವರ್ಷ ಆಗಿರ್ಬೋದು, ಲೈಫ್ ಟೈಮ್ ಇರುತ್ತೆ ಅಂತಕ್ಕಂಥ ಒಂದು ವಿಚಾರನ ಬಿಟ್ಬಿಡಿ. ಎಲ್ಲದಕ್ಕೂ ಒಂದು ಭಗವಂತ ಒಂದು ಸಮಸ್ಯೆ ಸೃಷ್ಟಿ ಮಾಡಿದಾನೆ ಅಂದರೆ ಒಂದು ಸೊಲ್ಯೂಷನ್ನು ಸೃಷ್ಟಿ ಮಾಡಿರ್ತಾನೆ. ಸೊ ಹಾಗಾಗಿ ನಾವು ಆ ಸೊಲ್ಯೂಷನ್ನು ಏನಿದೆ ಅಂತ ಹುಡುಕ್ಬೇಕಾಗತ್ತೆ. ಎಕ್ಸಾಂಪಲ್ ಇದನ್ನು ಹೇಳೋದಾದರೆ, ಇವಾಗ ಜಾಯಿಂಟ್ ಪೈನ್ ಬಂದಿದೆ. ರುಮಟಾಯ್ಡ್ ಆರ್ಥರೈಟಿಸ್ ಅಂದ್ರೇನು, ಜಾಯಿಂಟ್ ಪೈನ್ಸ್, ಎಲ್ಲ ಜಾಯಿಂಟ್ಸಲ್ಲೂ ಪೈನ್ ಇದೆ. ಸೊ ಆ ಪೈನ್ ಏನಕ್ಕೆ ಬಂತು? ಆ ಪೈನ್ ಬಂದಿರೋದಕ್ಕೆ ಈಗ ಪೈನ್ ಇದೆ ಅಂತೇಳಿ ಪೈನ್ ಕಿಲ್ಲರ್ಸು ಅಥವಾ ಸ್ಟಿರಾಯ್ಡ್ಸ್ ಕೊಡೋಕ್ಕಿಂತ ಪೈನ್ ಏನಕ್ಕೆ ಬಂತು ಅಂತ ನಾವು ಕ್ವಶನ್ ಮಾಡ್ಕೋಬೇಕು. ಆ ಪೈನ್ ಏನಕ್ಕೆ ಬಂದು, ಏನೋ ರಕ್ತದಲ್ಲಿ ಏನೋ ಕೆಟ್ಟಿರುತ್ತೆ, ಏನೋ ಇಂಜುರಿ ಆಗಿ ಪೈನ್ ಬಂದಿದ್ದರೆ ಅಥವಾ ಏನಾದರೂ ಬಿದ್ದುಬಿಟ್ಟು ಉಳುಕಿದ್ರೆ ಅದು ಬೇರೆ ವಿಷಯ ಆಗುತ್ತೆ. ಅದು ಬಿಟ್ಟು ಇದು ಏನಾದರೂ ರಕ್ತದಲ್ಲಿ ದೋಷ ಇರೋದಕ್ಕೆ ಬಂದಿರುತ್ತೆ ಅಂತ. ಸೊ ಈ ಥರ ಒಂದು ಪ್ರಶ್ನಾರ್ಥಕ ಮನೋಭಾವವನ್ನು ನಾವು ಬೆಳೆಸ್ಕೊಂಡು ನಾವು ನೋಡಬೇಕಾಗತ್ತೆ. ಸೊ ರಕ್ತದಲ್ಲಿ ದೋಷ ಇದೆ ಅಂತ. ಸೊ ರಕ್ತದಲ್ಲಿ ದೋಷ ಏನಕ್ಕೆ ಬಂತು? ಆ ರಕ್ತ ಏನಂದ್ರೆ ಕರುಳಲ್ಲಿ ದೋಷ ಇದೆ ಅಂತ. ಸೊ ಕರುಳಲ್ಲಿ ಏನೋ ಪ್ರಾಬ್ಲಮ್ ಆಗ್ತಾಯಿದೆ ಅಂತಕ್ಕಂಥದ್ದನ್ನು ನಮಗೆ ಗೊತ್ತಾಗುತ್ತೆ. ದೆನ್ ಕರುಳಲ್ಲಿ ಏನು ದೋಷ ಇದೆ, ಏನಕ್ಕೆ ಕರುಳಲ್ಲಿ ಏನು ಪ್ರಾಬ್ಲಮ್ ಆಯಿತು, ಕರುಳು ಏನಕ್ಕೆ ಕೆಟ್ಟಿದೆ ಅಂತ ಅಲ್ಲಿ ಕ್ವಶನ್ ಮಾಡಿಕೊಂಡ್ರೆ ಬರ್ತಕ್ಕಂಥದ್ದು ನೆಕ್ಸ್ಟ್ ಬಂದು ನಮ್ಮ ಆಹಾರಕ್ಕೆ, ನಮ್ಮ ಫುಡ್ ಆ್ಯಂಡ್ ಲೈಫ್ ಸ್ಟೈಲ್ಗೆ ಬರ್ತಕ್ಕಂಥದ್ದು ಕಾಯಿಲೆ ಆಗುತ್ತೆ. ಇಲ್ಲಿ ಈ ಒಂದು ರುಮಟಾಯ್ಡ್ ಆರ್ಥರೈಟಿಸ್ ಅಂತಕ್ಕಂಥದ್ದು ಏನು ಕರಿತೀವೋ, ಈ ಕಾಯಿಲೆಗೆ ಮುಖ್ಯವಾಗಿ ಎಫೆಕ್ಟ್ ಆಗ್ತಕ್ಕಂಥ ಆಹಾರ ಬಂದು ಮಿಲ್ಕು. ಈಗ ಕ್ಯಾಲ್ಶಿಯಂ ಕಡಿಮೆ ಇದೆ ಅಂತ ಮಿಲ್ಕ್ ಕುಡಿದು ಅದು ಪೇಯ್ನ್ ಜಾಸ್ತಿ ಆಗಿ ಹಾಸಿಗೆ ಹಿಡಿದು ಮಲ್ಕೊಳೋಕ್ಕಿಂತ ಅಥವಾ ಡೈಲಿ ಸಫರ್ ಮಾಡೋಕ್ಕಿಂತ ಆ ಮಿಲ್ಕ್ನ ನಾವು ಸ್ಟಾಪ್ ಮಾಡಿಬಿಟ್ರೆ ಅಲ್ಲೇ ನಮಗೆ ಆಲ್ಮೋಸ್ಟು 50-70% ರಿಸಲ್ಟ್ ಅಲ್ಲೇ ಸಿಕ್ಬಿಡುತ್ತೆ. ಸೊ ನಿಮ್ಗೆ ಯಾರಿಗೇ ಸಂಧಿವಾತ ಕಾಯಿಲೆ ಇದ್ದರೂ, ನಿಮ್ಮ ರಿಲೇಟಿವ್ಸ್ಗೆ, ಫ್ರೆಂಡ್ಸ್ಗೆ, ಮಮ್ಮಿ ಪಪ್ಪಾಗೆ ಯಾರಿಗೇ ಇದ್ದರೂ ಕೂಡ ನೀವು ಮುಖ್ಯವಾಗಿ ಸ್ಟಾಪ್ ಮಾಡಬೇಕಾಗಿರೋದು ಮಿಲ್ಕ್ನ ಸ್ಟಾಪ್ ಮಾಡಿ. ಯಾವುದೇ ಫ್ಯಾನ್ಸಿ ಹೈಫೈ ಫ್ಯಾನ್ಸಿ ಡಯಟ್ ಎಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಯಾವುದೋ ಒಂದು ಸೊಪ್ಪು ತಂದು ಕಷಾಯ ಮಾಡ್ಕೊಂಡು ಕುಡಿಯೋದು ಅಥವಾ ಯಾವುದೋ ಒಂದು ಅಮೇರಿಕದಿಂದ ಯಾವುದೋ ಒಂದು ಹಣ್ಣು ತಿಂದರೆ ಸರಿಯಾಗುತ್ತೆ, ಅಥವಾ ಯಾವುದೋ ಒಂದು ಏನೇನ ವೆರಿ ವಿಚಿತ್ರ ಡಯೆಟ್ಟು ಹೊರಗಡೆ ಇದ್ದಾವೆ. ಬಟ್ ಕಾಮನ್ನಾಗೆ ನಾವು ಯಾವುದನ್ನೋ ಒಂದನ್ನು ತೊಗೊಳೋದ್ಕಿಂತ ನಾವು ತಗೊಳ್ತಕ್ಕಂಥ ಆಹಾರದಲ್ಲೇ ಎಷ್ಟೊಂದು ವಿಚಾರಗಳು ಕೆಟ್ಟುಬಿಟ್ಟಿದೆ. ಆ ಕೆಟ್ಟಿರ್ತಕ್ಕಂಥ ಒಂದು 5-6 ಅಂಶಗಳನ್ನ ಸ್ಟಾಪ್ ಮಾಡಿದರೆ ಎಲ್ಲ ಜಾಯಿಂಟ್ ಪೈನ್ಸು ಸ್ಟಾಪ್ ಆಗುತ್ತೆ. ಸೊ ಮಿಲ್ಕು ಪ್ಲಸ್ ನಾವಿವರು ಸ್ಟಾಪ್ ಮಾಡಿದ್ದು ಮಿಲ್ಕ್ ಮತ್ತು ಟೀ ಕಾಫಿ ಅಷ್ಟೇ. ಮಿಲ್ಕಿಂದ ಮಾಡಿರ್ತಕ್ಕಂಥ ಟೀ ಕಾಫಿ. ಸೊ ಅದು ಚಳಿಗಾಲ ಇದೆ ಅಂತ ಡಿಕಾಕ್ಷನ್ ಕಾಫಿ, ಡಿಕಾಕ್ಷನ್ ಟೀ ಕುಡಿತಾ ಇದ್ದರು. ಸೊ ಅದರಿಂದ ಎಫೆಕ್ಟ್ ಆಗೋಲ್ಲ. ಮೇಯ್ನ್ಲಿ ಎಫೆಕ್ಟ್ ಆಗೋದು ಬಂದು ಇದರಿಂದನೇ, ಲೈಕ್ ಮಿಲ್ಕು. ಸೊ ಅದನ್ನು ಸ್ಟಾಪ್ ಮಾಡಿದ ಮೇಲೆ ಚೆನ್ನಾಗಿದಾಯಿತು. ಸೊ ಇವರು ನಗುಮುಖ ನೋಡಿದ್ರಿ, ಆಮೇಲೆ ಪೇಯ್ನೆಲ್ಲ ವಾಸಿ ಆದಮೇಲೆ ಹೆಂಗೆ ನಗ್ತಾ ಇದ್ದಾರೆ ಅಂತ. ಆ ನಗುಮುಖ ಬಂದಿರೋದೇ ಇವ್ರಿಗೆ ಪೇಯ್ನ್ ವಾಸಿ ಆದಮೇಲೆ. ಜಸ್ಟ್ 15 ಡೇಸ್ ಅಷ್ಟೇ ನಾವು ಟ್ರೀಟ್ಮೆಂಟ್ ಕೊಟ್ಟಿರೋದು. 15 ಡೇಸಲ್ಲಿ ಇಷ್ಟೊಂದು ಗಣನೀಯವಾಗಿರ್ತಕ್ಕಂಥ ಸಿಗ್ನಿಫಿಕೆಂಟ್ ಚೇಂಜಸ್ಸು. ಯಾಕೆ ಎಲ್ಲೂ ಬೇರೆ ಕಡೆ ಎಲ್ಲೂ ಇದಾಗಲಿಲ್ಲ ಅಂತಂದರೆ, ಈಗ ಒಂದು ಡಾಕ್ಟರ್ ಹತ್ರ ಹೋಗ್ತೀವಿ, ಅವರು ಪ್ರೀವಿಯಸ್ ಡಾಕ್ಟರ್ ಇರತಕ್ಕಂಥ ಮಾತ್ರೆಗಳನ್ನ ನೀವು ಬಿಟ್ಬಿಡಿ, ಈ ಮಾತ್ರೆ ತಗೊಳ್ತಾ ಇರೋದ್ರಿಂದ ನಿಮಗೆ ಎಫೆಕ್ಟ್ ಆಗ್ತಿದೆ, ಕಿಡ್ನಿ ಹೋಗ್ಬಿಡ್ತದೆ, ಲಿವರ್ ಹೋಗ್ಬಿಡುತ್ತೆ ಅಂತ ಹೇಳಿ ಅದನ್ನು ನಿಲ್ಲಿಸ್ತಾರೆ. ಸರಿ, ಅವ್ರೇನೋ ಮೆಡಿಸಿನ್ ಕೊಡ್ತಾರೆ. ಅವ್ರ ಮೆಡಿಸಿನ್ ತೊಗೊಳ್ತಾ ಇದ್ದರೆ ಅದನ್ನು ಕೂಡ ಪೇಯ್ನ್ ಕಡಿಮೆ ಆಗೋಲ್ಲ. ಆ ಮೆಡಿಸಿನ್ನ ಇನ್ನೊಬ್ಬ ಡಾಕ್ಟ್ರು ಏನು ಮಾಡ್ತಾರೆ, ಇದೇ ಥರ ಒಂದು ರೀಸನ್ ಹೇಳ್ತಾರೆ. ಬಟ್ಟು ಈ ಪೇಷಂಟಿಗೆ ಬೇಕಾಗಿರೋದೇನು, ಅವರು ದಿನಕ್ಕೆ 8-10 ಮಾತ್ರೆ ತೊಗೊತಾ ಇದ್ರು ನೀಲಮ್ಮ ಅವರು. ಅಷ್ಟು ತೊಗೊಂಡ್ರೂ ಕೂಡ ಪೇಯ್ನ್ ಕಡಿಮೆ ಆಗಿಲ್ಲ. ಸೊ ಕೊನೆಗೆ ಅಡಿಕ್ಟ್ ಆಗೋದು ಬಂದು ಪೇಯ್ನ್ ಕಿಲ್ಲರ್ಸ್, ನಿಮೋಸೊಲೈಡು, ಡೈಕ್ಲೋಫೆನಿಕ್, ಆ ಥರ ಪೇಯ್ನ್ ಕಿಲ್ಲರ್ ಡೈಲಿ ಒಂದು ತಗೊಳೋದು, ಪಾಪ ವಾಕ್ ಮಾಡೋದು ಅಥವಾ ಹಂಗೆ ಓಡಾಡ್ಕೊಂಡಿರೋದು, ಆ ಥರ ಆಗಿಬಿಡುತ್ತದು. ಸೊ ಇಲ್ಲಿ ಮುಖ್ಯವಾಗಿ ನಾವು ಈ ಮೆಡಿಸಿನ್ ತಗೊಂಡ್ರೆ ಆ ಮೆಡಿಸಿನ್ ತಗೊಂಡ್ರೆ ಅನ್ನೋದಕ್ಕಿಂತ ಅವ್ರಿಗೆ ಪೇಯ್ನ್ ಹೋಗಬೇಕಾಗಿದೆ. ವಿತೌಟ್ ಪೇಯ್ನ್ ಕಿಲ್ಲರ್ಸ್, ವಿತೌಟ್ ಸ್ಟಿರಾಯ್ಡ್ ಅವ್ರಿಗೆ ಪೇಯ್ನ್ ಹೋಗಬೇಕು, ಪೇಯ್ನ್ ಕ್ಲಿಯರ್ ಆಗಬೇಕು. ಅದು ಹೆಂಗೆ ಕಡಿಮೆ ಆಗುತ್ತೆ ಅಂತಕ್ಕಂಥದ್ದನ್ನು ನಾವು ಮೆಡಿಸನ್ನು ಕೊಟ್ವಿ, ಇವರಿಗೆ ಬೇರೆ ಬೇರೆ ಟ್ರೀಟ್ಮೆಂಟ್ಗಳು ಕೊಟ್ವಿ, ಜೊತೆಗೆ ಈ ಒಂದು ಬೇಸಿಕ್ ಡಯಟು ಮಾಡಿಸಿದ್ವಿ. ಆ ಒಂದು ರಿಸಲ್ಟಿಂದ ಇಷ್ಟು ಚೆನ್ನಾಗಿ ಓಡಾಡ್ತಾ ಇದ್ದಾರೆ. ಮಂಡಿನೂ ಇನ್ವಾಲ್ವ್ ಆಗಿರುತ್ತೆ ಇದರಲ್ಲಿ. ಸೊ ಮಂಡಿನೂ ಚೆನ್ನಾಗಾಗಿದೆ. ಇದು ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.